ಅಷ್ಟೇ ಅಷ್ಟೇ ಮಾಡ್ಬಿಡಿ. ಬಂದ್ ರೈತರುಗಳಿಗೆ ತೊಂದರೆ. ಬ್ರದರ್, ಈಗ ಅವರು ಪ್ಲಾನ್ ಅಪ್ರೂವಲ್ ಯಾವ್ದು ಕೊಟ್ಟಿದ್ದಾರೆ BMICP ತಗೊಳ್ಳಿ. ಅವ್ರ ಸೈಟ್ ಗುರ್ತ್ ಮಾಡಕ್ ಬಂದಿದ್ದಾರೆ, ಸೈಟ್ ನಂಬರ್ ಇಲ್ದಾರ ಪ್ಲಾನ್ ತಗೊಂಡು. ಬ್ರದರ್ ಈ ಕಡೆ ಬರ್ರಿ. ಮೇಡಮ್ ಈ ಪ್ಲಾನ್ ತೋರಿಸಿ ಒಂದ್ ಸ್ವಲ್ಪ. ಇಲ್ಲ ಪ್ರೆಸೆಂಟ್ ಇಲ್ಲ ಅಂದ್ರೆ ಮಾಜರಲ್ಲಿ ಏನು ಬರೆಯಂಗಿಲ್ಲ ಮೇಡಮ್. ನೀವು ಆಫೀಸ್ ಹೋಗಿ ಟೈಮ್ ತಗೊಂಡು ಸರ್ಟಿಫೈಡ್ ಮಾಡಿ ನಾವ್ ಇಂತ ದಾಖಲೆಗಳು ಇಂತ ಸಂಬಂಧಪಟ್ಟಂಗೆ ಅದನ್ನ ಮಾಡಿ. ಮಾಜರ್ ಈಗ ನಾನ್ ಪ್ರೆಸೆಂಟ್ ಏನ್ ಮಾಡಿದೀನೋ ಸ್ಪಾಟ್ ಅಲ್ಲಿ ಅದು ಮಾಜರ್ ಮಾಡಿರೋದು. ಆ ಮಾಜರು ಸೈನ್ ಹಾಕ್ಬೇಕು ಅಷ್ಟೇ ನೀವು ಅಧಿಕಾರಿಗಳಾಗಿ. ಇವ್ರು ಬೇರೆ ಸರ ಬರ್ದಿದ್ದಾರೆ ಅದಕ್ಕೆ. ಇದು ಮಾಜರ್ ಕಾಪಿಯಲ್ಲಿ ಎಲ್ಲ BMIC ಅಧಿಕಾರಿಗಳು ಸೈಟ್ ಗುರ್ತ್ ಮಾಡಕ್ ಬಂದಿದ್ದಾರೆ. ಅಧಿಕಾರಿ ಏನು ಹೇಳ್ಬೇಕಲ್ಲ ನೀವು ನೋಡಿ ಸರ್, ಅವ್ರು ಆರ್ಕೆ ಉತ್ತರ ಕೊಟ್ಟು ರೈತರಿಗೆ ಕೇಳ್ತಾರೆ ಹೆಂಗ್ ಹೋಗ್ತಾರೆ. ಇವರು ತಂದಿರೋ ಪ್ಲಾನ್ ಅಲ್ಲಿ ಸೈಟ್ ಇಲ್ಲ, ಖಾಲಿ ಪ್ಲಾನ್ ತಂದ್ಬಿಟ್ಟು ಯಾರ್ಯಾರ ಕರೆದು ಅಂತ ನೋಡಿ ಹೆಂಗೋಡಾಗ್ತಾರೆ ಕಳ್ಳರು. ಇದು ಈ ಜಾಗ ಬಂದು ನಾವು ನಿಂತಿರ್ತಕ್ಕಂಥ ಜಾಗ ಶೇಷಗಿರಹಳ್ಳಿ ಸರ್ವೆ ನಂಬರ್ 15/9 ಸೋಮಶೇಖರಯ್ಯ ಬಿನ್ ದೊಡ್ಡನಾರಾಯಣಪ್ಪ ಅನ್ನೋರ ಜಾಗ. ಇದು ಆಕ್ಚುಲಿ ಏನಾಗಿದೆ, ಗೋಮಾಳದ ಜಾಗ ಇವ್ರಿಗೆ 1978ರಲ್ಲಿ ಮಂಜೂರಾಗ್ತದೆ ಸೋಮಶೇಖರಯ್ಯ ಬಿನ್ ದೊಡ್ಡನಾರಾಯಣಪ್ಪ ಅನ್ನೋರ್ಗೆ. ಆವತ್ತಿಂದ ಇದು ಪೋಡಿ ಆಗಿಲ್ಲ. ಈಗ ನಾವು ಪೋಡಿ ಮಾಡೋದಕ್ಕೆ ರಾಮನಗರ ತಹಸೀಲ್ದಾರ್ಗೆ 2025ರಲ್ಲಿ ಅರ್ಜಿ ಹಾಕ್ತೀವಿ. ಅರ್ಜಿ ಹಾಕಿದ್ರೆ ಏನ್ ಮಾಡ್ತಾರೆ, ಈ ಪಕ್ಕದಲ್ಲಿ ಬೇರೆ ಯಾರೋ ಖಾಸಗಿ ವ್ಯಕ್ತಿ ಲೇಔಟ್ ಮಾಡಿದ್ದಾರೆ. ಈ ತಹಸೀಲ್ದಾರ್ ಹತ್ರ ಬೇರೆ ಯಾರೋ ಹೋಗಿ ಸೈಟು ನಮ್ದು ಬರುತ್ತೆ, ನೀವು ಪೋಡಿ ಮಾಡಬೇಡಿ ಅಂತ ಅರ್ಜಿ ಕೊಟ್ಟಿರ್ತಾರಂತೆ. ಅವ್ರು ಯಾವುದೇ ದಾಖಲಾತಿ ಸಲ್ಲಿಸಿರೋದಿಲ್ಲ. ನಾವೇನಾಗಿದೆ ಅಂತ ವಿಚಾರ ಹೋಗಿ ನೋಡಿದಾಗ ಈ ತರ ನಿಮ್ಮ ಜಮೀನಲ್ಲಿ ಸೈಟ್ ಬರುತ್ತೆ ನಮ್ದು ಅಂತ ಹೇಳಿ ಯಾರೋ ಬಂದು ತಕರಾರು ಕೊಟ್ಟಿದ್ದಾರೆ. ಹಂಗಾಗಿ ಇದು ತಕರಾರು ಕ್ಲಿಯರ್ ಮಾಡೋದಕ್ಕೆ ನಾವು BMICP ಅವ್ರಿಗೆ ಲೆಟರ್ ಬರ್ದಿರ್ತೀವಿ ಅಂತ ಅವ್ರು ನಮಗೆ ಮಾಹಿತಿ ಹೇಳ್ತಾರೆ. BMICPಗೆ ನಾವು ಅರ್ಜಿ ಹಾಕಿದಾಗ ನಮ್ದೇ ಯಾವುದೇ ರೀತಿ ಪ್ಲಾನ್ ಅಪ್ರೂವಲ್ ಆಗಲಿ ನಾವು ಯಾರಿಗೂ ಜಮೀನು ಕೊಟ್ಟಿರಲ್ಲ. ಅದಾದ ನಂತರ ಇವತ್ತು ಏಕಾಏಕಿ ರಾಮನಗರ ADL ಅವರು ಮತ್ತೆ BMICP ಅಧಿಕಾರಿಗಳು ಕೆಲವರ ಖಾಸಗಿ ವ್ಯಕ್ತಿಗಳು ಬಂದು ಈ ಜಾಗ ಅಳತೆ ಮಾಡ್ತಾ ಇರ್ತಾರೆ. ನಮ್ಗೆ ಯಾವುದೇ ನೋಟಿಸ್ ಕೊಡ್ದೇನೆ, ನಮ್ಮ ಮಾಹಿತಿ ಕೊಡ್ದೇನೆ. ನಾವು ಈಗ ನಮ್ಮ ಪಕ್ಕದ ಜಮೀನವ್ರು ಬಂದು ಹೇಳ್ತಾರೆ ನಿಮ್ಮ ಜಮೀನು ಯಾರೋ ಅಳತೆ ಮಾಡ್ತಾ ಇದ್ದಾರೆ ಅಂತ. ಅದು ನೋಡಕ್ ಬಂದಾಗ ನಮ್ಗೆ ಈ ನಮ್ದು ಸೈಟ್ ಅಂತ ಯಾರು ಹೇಳ್ತಾರೆ, BMICP ಅವರು ಯಾವುದೋ ಅವರು ಪ್ಲಾನು ತಂದಿರೋದಿಲ್ಲ, ಏನು ತಂದಿರೋದಿಲ್ಲ. ಸುಮ್ಮನೆ ನಮ್ಮ ಜಮೀನಲ್ಲಿ ನಿಂತ್ಕೊಂಡು ಅಳತೆ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ನಾವು ಬಂದಾಗ ಯಾರಪ್ಪ ನೀವು, ಏನು ಇದು ಜಮೀನು ಯಾರ್ದು ಅಳತೆ ಮಾಡ್ತಿದ್ರಿ, ನೀವು ಯಾರು ಅಳತೆ ಮಾಡಕ್ ಬಂದಿದ್ದೀರಿ ಅಂದಾಗ ಅವರು ಶೇಷಗಿರಹಳ್ಳಿ ಸರ್ವೆ ನಂಬರ್ 15/6-7 ಅಳತೆ ಮಾಡ್ತಿದೀವಿ ಅಂತಾರೆ. ಆದ್ರೆ ಸರ್ವೆ ನಂಬರ್ 15/6-7 ಪಕ್ಕದ ಜಮೀನು ಬರ್ತದೆ, ನಮ್ದು ಬರೋದಿಲ್ಲ. ನಾವು ಸರ್ವೆ ನಂಬರ್ 15/9ರಲ್ಲಿ ಅನುಭವದಲ್ಲಿ ಇದ್ದೀವಿ, ಕಾಂಪೌಂಡ್ ಹಾಕಿದ್ದೀವಿ, ಬೆಳೆ ಎಲ್ಲ ಬೆಳೀತಾ ಇದೀವಿ ಪ್ರತಿ ವರ್ಷ. ಇವತ್ತು ನಾವು ಯಾವಾಗ ಇದನ್ನ ಪ್ರಶ್ನೆ ಮಾಡಕ್ ಬರ್ಲಿ, ಏಕಾಏಕಿ ಅಧಿಕಾರಿಗಳು ಎಲ್ಲ ಓಡೋಗ್ಬಿಡ್ತಾರೆ ಇಲ್ಲಿಂದ. ರಾಮನಗರ ADL ಅವರು BMICP ಅಧಿಕಾರಿಗಳಂತೂ ಯಾವುದೇ ಪ್ಲಾನ್ ತಂದಿರೋದಿಲ್ಲ, ಬರೀ ಕೈನಲ್ಲಿ ಬಂದಿರ್ತಾರೆ. ನೀವು ಯಾರು ಅಂತ ಬಂದು ನಾವು ಕ್ವಶನ್ ಕೇಳೋ ಅಷ್ಟರಲ್ಲಿ ಇಲ್ಲಿಂದ ಕಾಲ್ಕಿತ್ತು ಓಡೋಗಿರ್ತಾರೆ. ಹಂಗಾಗಿ ಇವತ್ತು ನೋಡಿ ರೈತರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇದೆ. ಅಧಿಕಾರಿಗಳು ಯಾವುದೇ ರೀತಿ ನೋಟಿಸ್ ಕೊಡೋದಿಲ್ಲ, ಅವರು ಈ ಜಾಗ ಯಾವುದು ಅಂತ ಗುರ್ತು ಮಾಡೋದಿಲ್ಲ. ಇದಕ್ಕಿಂತ ಮೊದಲು ನಮಗೆ 2025ರಲ್ಲಿ ರಾಮನಗರ ತಹಸೀಲ್ದಾರ್ ಅವರು ಮತ್ತೆ ADL ಅವರು ಭೂಮಾಪನ ಇಲಾಖೆಯವರೆಲ್ಲ ಸರ್ವೆ ಮಾಡಿ ಈ ಜಾಗ ಗುರ್ತು ಮಾಡಿ ಕೊಟ್ಟಿದ್ದಾರೆ. ಯಾವುದು ಸರ್ವೆ ನಂಬರ್ 15/9 ಸೋಮಶೇಖರಯ್ಯ ಬಿನ್ ದೊಡ್ಡನಾರಾಯಣಪ್ಪ ಅವ್ರದ್ದು ಗುರ್ತು ಮಾಡಿ ಕೊಟ್ಟಿದ್ದಾರೆ. ಆದ್ರೂ ಅವ್ರೇನ್ ಮಾಡ್ತಾರೆ, ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಈ ರೈತರಿಗೆ ತೊಂದರೆ ಕೊಡೋದು, ಪೋಡಿ ಮಾಡಕ್ ಬಿಡ್ತಾ ಇಲ್ಲ. ಈಗ ಯಾರೋ ಇವರೇ ಒಂದು ಹೇಳೋದು, ಬೇರೆಯವ್ರ ಕೈಯಿಂದ ಒಂದು ಅರ್ಜಿ ಕೊಡ್ಸೋದು. ಅವ್ರು ಅರ್ಜಿ ಕೊಟ್ಟಿಲ್ಲ ಅಂದ್ರೆ ದಾಖಲಾತಿ ಕೊಡದೇ ಇದ್ರೆ ಬರೀ ಒಂದು ವೈಟ್ ಪೇಪರ್ ಅವ್ರೊಂದು ಅರ್ಜಿ ಬರ್ಕೊಟ್ರೆ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ನಾವು ಅಳತೆ ಮಾಡಕ್ ಬರ್ತೀವಿ, AC ಬರೀತೀವಿ, DC ಬರೀತೀವಿ ಅಂತಾರೆ. ಆದ್ರೆ ಯಾವುದೇ ಸೂಕ್ತವಾದ ದಾಖಲಾತಿಗಳು ಯಾರೂ ತರೋದಿಲ್ಲ ಅಧಿಕಾರಿಗಳು. ಇವತ್ತು ಅಧಿಕಾರಿಗಳು ಮಾಡ್ತಾ ಇರೋ ಕೆಲಸದಿಂದ ರೈತರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಶೇಷಗಿರಹಳ್ಳಿ ಸರ್ವೆ ನಂಬರ್ ಅಲ್ಲಿ ಅದೇ ಬಂಡವಾಳಶಾಹಿಗಳಿದ್ದಾಗ ಅವ್ರಿಗೆ ಪೋಡಿ ಎಲ್ಲ ಮಾಡ್ಕೊಡ್ತಾರೆ, ಹದ್ದುಬಸ್ತು ಮಾಡ್ಕೊಡ್ತಾರೆ. ಇದೇ ಶೇಷಗಿರಹಳ್ಳಿ ಸರ್ವೆ ನಂಬರ್ 77ರಲ್ಲಿ ಟಿಬೇಟನ್ ಚಿಲ್ಡ್ರನ್ ವಿಲೇಜ್ ಅಂತಿದೆ, ಅವ್ರದ್ದು 106 ಎಕರೆ ಪೋಡಿ ಮಾಡ್ಕೊಟ್ಟಿದ್ದಾರೆ. ರೈತರುಗಳು ಅರ್ಜಿ ಹಾಕಿರೋದು ಇವತ್ತು ಒಂದು ಅರ್ಜಿ ವಿಲೇವಾರಿ ಮಾಡ್ತಾ ಇಲ್ಲ.
ಇವಾಗ ಲಾಸ್ಟ್ ಟೈಮ್ ಇದಕ್ಕಿಂತ ಮುಂಚೆ ಸರ್ಕಾರ ಇದ್ದಾಗ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಮಿನಿಸ್ಟರ್ ಇದ್ದಾಗ ನೀವ್ ಯಾವ್ದೇ ದುಡ್ಡು ಕೊಡಬಾರ್ದು ಯಾರಿಗೂ, ಪೋಡಿ ನಿಮ್ ಮನೆ ಬಾಗ್ಲಿಗೆ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಶೇಷಗಿರಹಳ್ಳಿ ಗ್ರಾಮಸ್ಥರು ಹೆಚ್ಚು ಕಮ್ಮಿ 2 ವರ್ಷದಿಂದ ಅರ್ಜಿ ಹಾಕೊಂಡು ಬಕ್ಕ ಪಕ್ಷಿಗಳ ತರ ಕಾಯ್ಕೊಂಡು ಓಡಾಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿ ನ್ಯಾಯ ಮಾಡ್ತಾ ಇಲ್ಲ. ರೈತರಿಗೆ ತುಂಬಾ ತೊಂದರೆ ಆಗ್ತಿದೆ. ದಯಮಾಡಿ ಇದು ಕಂದಾಯ ಸಚಿವರಿಗೆ ನಮ್ಮಲ್ಲಿ ಕಳಕಳಿಯ ಮನವಿ ನಾವೇನಂದ್ರೆ ಕೈ ಜೋಡಿಸಿ ಬೇಡೋದು. ಇಲ್ಲೆಲ್ಲ ರೈತರು ಕೂಲಿ ಮಾಡೋಂಥವ್ರು ಇರೋದು. ಹಂಗಾಗಿ ನೀವು ಇದನ್ನ ದಯಮಾಡಿ ಇವ್ರಿಗೆಲ್ಲ ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆಲ್ಲ ದಯಮಾಡಿ ನ್ಯಾಯ ಕೊಡಿಸ್ಬೇಕಾಗಿ ವಿನಂತಿ. ಸರ್, ಇದು ಸರ್ವೆ ನಂಬರ್ 15 ಬರುತ್ತೆ ಶೇಷಗಿರಹಳ್ಳಿ. ಇದ್ರೊಳಗೆ 48 ಎಕರೆ ಬರುತ್ತೆ ಒಟ್ಟು ಸರ್ಕಾರಿ ಗೋಮಾಳದಲ್ಲಿ. ಅದ್ರೊಳಗೆ 1978ರಲ್ಲಿ 15 ಎಕರೆ ಒಂದು ಕಟ್ಟೆ ಬಿಟ್ಟು ಇನ್ನು ಉಳಿಕೆ ಜಾಗ ಎಲ್ಲ ರೈತರಿಗೆ ಸಾಗುವಳಿ ಚೀಟಿ ಮುಖಾಂತರ ಹಂಚಿಕೆ ಮಾಡಿದ್ದಾರೆ. 1978ರಲ್ಲಿ ರೈತರುಗಳೆಲ್ಲ ಅನುಭವದಲ್ಲಿದ್ರು. ಅದ್ರಲ್ಲಿ ಕೆಲವರು ಜನ ಇದಕ್ ಮುಂಚೆನೆ ಒಂದು 10-15 ವರ್ಷದಿಂದ ಮಾರಿದ್ದಾರೆ. ಇವಾಗ ಏನು ಪ್ರೆಸೆಂಟ್ ರೈತರಿದ್ದಾರೆ ಅವ್ರಿಗೆ ಈ ಖಾಸಗಿ ವ್ಯಕ್ತಿಗಳು ಬಂಡವಾಳಶಾಹಿಗಳು ಈ ಪೋಡಿ ಆಗದೆ ಇರೋದ್ರಿಂದ ಎನ್ಕ್ರೋಚ್ ಮಾಡೋದು, ಅವ್ರು 2 ಎಕರೆ ತಗೊಂಡಿದ್ರೆ ನಮ್ದು 5 ಎಕರೆ ಅಂತ ಬರೋದು. ಅದಕ್ಕೆ ಅವ್ರಿಗೆ ಸಪೋರ್ಟ್ ಆಗಿ ಇಲ್ಲಿನ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ADLR ಇರ್ಬೋದು, ಇವರೆಲ್ಲ ಅದಕ್ಕೆ ಸಪೋರ್ಟ್ ಆಗಿ ಏನ್ ಮಾಡ್ತಿದ್ದಾರೆ, ಯಾವುದೇ ಕೆಲಸ ರೈತರಿಗೆ ಮಾಡ್ಕೊಡ್ತಿಲ್ಲ. ಎಲ್ಲ ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಅವ್ರು ಏನಾದ್ರು ಯಾರೇ ಅರ್ಜಿ ಕೊಟ್ರು ಅವರು ಸೂಕ್ತ ದಾಖಲಾತಿ ಸಲ್ಲಿಸ್ಬೇಕು. ನಾವ್ RTI ನಲ್ಲಿ ಅರ್ಜಿ ಹಾಕಿ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ, ನೀವು BMICPಗೆ ಹೋಗಿ, DC ಗೆ ಹೋಗಿ, AC ಗೆ ಹೋಗಿ ಅಂತಾರೆ. ಯಾವುದೇ ಉತ್ತರ ಕೊಡೋದಿಲ್ಲ.